ನೆಪೋಟಿಸಂ ವಾರ್ ಏನ್ ನಡೀತಾ ಇದೆ ಸ್ಯಾಂಡಲ್ವುಡ್ ನಲ್ಲಿ, ಈ ವಿಚಾರ ಏನು ಚರ್ಚೆಗೆ ಬಂದಿದೆ. ಈ ವಿಚಾರಕ್ಕೆ ಶಿವರಾಜ್ ಕುಮಾರ್ ಬ್ರೇಕ್ ಹಾಕಿದ್ದಾರೆ. ನೆಪೋಟಿಸಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಯನ್ನ ನೀವು ದೊಡ್ಡಮನೆಯವರಿಗೂ ಕೇಳಬೇಕಿತ್ತು ಅಂತ ಸುದೀಪ್ ಅವರು ನಿನ್ನೆ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತರು ಶಿವರಾಜ್ ಕುಮಾರ್ ಅವರಿಗೂ ಕೇಳಿದಾಗ ಶಿವರಾಜ್ ಕುಮಾರ್ ಅವರು ಕಿಚ್ಚನ ಎದುರಲ್ಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರ ಮಕ್ಕಳು ಕನಸು ಕಾಣ್ತಾರೆ, ಎಲ್ಲರಿಗೂ ಆ ಒಂದು ಹಕ್ಕಿದೆ, ಕನಸು ಕಾಣುವಂತ ಬೆಳೆಯುವಂತ ಹಕ್ಕಿದೆ ಅನ್ನೋ ಅರ್ಥದಲ್ಲಿ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ. ಇದಕ್ಕೆಲ್ಲ ನಾನು ಕೇರ್ ಮಾಡಲ್ಲ, ಹೊಸಬ್ರು ಬರಬೇಕು, ಹೊಸ ಹೀರೋಗಳು ಸ್ಟ್ಯಾಂಡ್ ಆಗಬೇಕು ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ನೆಪೋಟಿಸಂ ಅಂತ ಇದ್ದಿದ್ರೆ ರಾಜ್ಕುಮಾರ್ ಮಕ್ಕಳವರೆಗೂ ಕೇಳಬೇಕಿತ್ತಲ್ಲ. ಬರೋ ವಿಚಾರ ಅಲ್ಲ, ಅಂಬಾನಿ ಅವರಿಗೂ ಕೇಳಬೇಕು. ಇದೇನಿದು, ನಿಮ್ಮ ಮಕ್ಕಳಾಗಿದ್ದಕ್ಕೆ ನಿಮ್ಮ ಆಸ್ತಿ ಎಲ್ಲ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು, ಪ್ರತಿಯೊಬ್ಬರಿಗೂ ಕೇಳಬೇಕು. ಇದು ತಪ್ಪು. ಬಾಂಬೆಲ್ಲಿ ಯಾವುದೋ ಒಂದು ವರ್ಡ್ ಹುಟ್ಕೊಂಡ ತಕ್ಷಣ ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆ ಅನ್ನೋದು ಒಂದು, ಅಕಸ್ಮಾತ್ ಕನ್ನಡ ಜನ ಅವ್ರನ್ನ ಇಷ್ಟಪಟ್ಟರೆ ಇದು ಯಾರಪ್ಪನ ಜಾಗ ಬೇಕಾರಾಗ್ಬೋದು. ನೀವೇ ಕೇಳಿದ್ರಿ ಅದನ್ನ? ಒಂದು ನಿಮಿಷ, ನೀವೇ ನಾನು ನೋಡಿದೆ ಅದನ್ನ, ನೀವೇ ಕೇಳಿದ್ರಿ? ಇಸ್ ಇಟ್ ಎ ಕ್ವಶನ್ ಟು ಬಿ ಆಸ್ಕ್ಡ್? ನಾಟ್ ನೆಸೆಸರಿ. ಎಲ್ಲ ಮನುಷ್ಯನು ಕನ್ಸು ಕಾಣ್ತಾನೆ. ಇವ್ರ ಮಕ್ಳು ಅವ್ರ ಮಕ್ಳೇ ಕನ್ಸು ಕಾಣ್ಬೇಕಂತಲ್ಲ, ಎಲ್ಲಾ ಮಕ್ಳು ಕಾಣ್ಬೋದು, ನೀವು ಕಾಣ್ಬೋದು. ಎವ್ರಿಬಡಿ ಕೆನ್. ಗ್ರೇಟ್ನೆಸ್ ಏನಂದ್ರೆ ಇವಾಗ ನೀವು ಕೇಳಿದ್ರಲ್ಲ, ನಾನು ನೋಡ್ಬಿಟ್ಟು ಅದನ್ನ ಕೇರೆ ಮಾಡಕ್ಕಲ್ಲ, ಬಿಕಾಸ್ ನಾಟ್ ನೆಸೆಸರಿ. ಯಾಕಂದ್ರೆ ಎಲ್ಲಾ ಮನುಷ್ಯರಿಗೂ ಅಧಿಕಾರ ಇದೆ ಟು ಥಿಂಕ್, ಟು ಬಿಕಮ್ ಬಿಗ್, ಟು ಹ್ಯಾವ್, ಐ ಶುಡ್ ಪ್ರೂವ್ ಸಮಥಿಂಗ್. ಅದೆಲ್ಲ ಎಲ್ಲಾ ಮನುಷ್ಯ ಆಸೆ ಅದು, ಅದನ್ನೆಲ್ಲ ವೆಲ್ಕಮ್ ಮಾಡಬೇಕು. ಅವನೇ ಮನುಷ್ಯ. ಬರೀ ಎಲ್ಲರೂ ನಾವುಗಳೇ ಬಂದ್ರೆ ನಾವಿತ್ತು ಯಾಕೆ ಹೇಳ್ದೆ ಅಂದ್ರೆ, ಯಂಗ್ಸ್ಟರ್ ಸಿನಿಮಾಗಳು ಯಾಕೆ ಹೇಳ್ದೆ, ನಾನು ಸುದೀಪ್ ಅವ್ರು ಇಟ್ಕೊಂಡೆ ಹೇಳಿದೆ. ಯಾಕಂತ ನಮ್ಗಳ ಸಿನಿಮಾ ನೋಡ್ತೀರಾ, ಯಾಕೆ ಯಂಗ್ಸ್ಟರ್ ಸಿನಿಮಾ ಬಂದು ನೋಡ್ಬೇಕು ಅಂತ ಹೇಳೋದು ಅಂದ್ರೆ, ಬಿಕಾಸ್ ಯು ಹ್ಯಾವ್ ಟು, ನಮ್ಮ ಭಾಷೆ ಇಂಪ್ರೂವ್ ಆಗಬೇಕು, ನಮ್ಮಲ್ಲಿ ಹೀರೋಸ್ಗಳು ಸ್ಟ್ಯಾಂಡ್ ಆಗಬೇಕು, ಎಲ್ಲರೂ ಸ್ಟ್ಯಾಂಡ್ ಆಗಬೇಕು. ದಟ್ಸ್ ವಾಟ್ ವಿ ವಾಂಟ್. ನಮ್ಮ ಭಾಷೆ ಉದ್ಧಾರ ಆಗಬೇಕಂದ್ರೆ 100% ನಿಮ್ಗೆಲ್ಲ ಸಪೋರ್ಟ್. ನೆಕ್ಸ್ಟ್ ಅಪ್ಡೇಟ್ ಮಾಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಸಲಗನಹಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರವೀಣ್, ಏನ್ ನಡೀತು, ಹೆಂಗ್ ಶುರುವಾಯ್ತು ಈ ನೆಪೋಟಿಸಂ ವಿಚಾರ, ಯಾವ ತರ ಶುರುವಾಯ್ತು, ಯಾಕೆ ಶಿವಣ್ಣ ಅಷ್ಟು ಗರಂ ಆಗಿದ್ದಾರೆ, ಸುದೀಪ್ ಯಾಕೆ ದೊಡ್ಡ ಮನೆಯವ್ರ ಮೇಲೆ ಅಷ್ಟು ಗರಂ ಆದ್ರು, ಇದನ್ನೆಲ್ಲ ಇನ್ನೂ ಕಾರ್ಡಿಯಲ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತಲ್ವಾ? ಪ್ರಶ್ನೆ ಕೇಳೋದು ತಪ್ಪಲ್ಲ, ಪತ್ರಕರ್ತರ ಪ್ರಶ್ನೆ ಕೇಳ್ತಾರೆ. ಪ್ರವೀಣ್, ಅಂತ ಹೇಳಿದ್ರೆ ಏನು ಬಾಲಿವುಡ್ ನಲ್ಲಿ ಇದ್ದಕ್ಕಂತ ಏನು ನೆಪೋಟಿಸಂ ಏನೋ ಅನ್ನುವಂತ ಒಂದು ಬಿರುಗಾಳಿ ಏನಿದೆ ಈಗ ಸ್ಯಾಂಡಲ್ವುಡ್ ನಲ್ಲಿ ಬೀಸಿರುವಂತದ್ದು. ಅಂದ್ರೆ ಮೊನ್ನೆ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಅವರು ಮೊದಲ ಚಿತ್ರ, ಅಂದ್ರೆ ಏನು ಸಂಚಿತ್ ಅವರ ಮೊದಲೇ ಚಿತ್ರ ಏನ್ ಬಂದಿದೆ ಮ್ಯಾಂಗೋ ಪಚ್ಚ ಎನ್ನುವಂತ ಸಿನಿಮಾ, ಆ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಸುದೀಪ್ ಅವ್ರಿಗೆ ಒಂದು ಪ್ರಶ್ನೆ ಎದುರಾಗುತ್ತೆ. ಎಲ್ಲೋ ಒಂದ್ ಕಡೆ ಸ್ಯಾಂಡಲ್ವುಡ್ ನಲ್ಲಿ ನೆಪೋಟಿಸಂ ಶುರುವಾಯ್ತಾ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸುದೀಪ್ ಅವರ ಮಗಳು ಇಂಡಸ್ಟ್ರಿಗೆ ಬಂದಿದ್ದಾರೆ, ಸುದೀಪ್ ಇದ್ದಾರೆ. ಸುದೀಪ್ ಅವ್ರ ಜೊತೆಗೆ ಅವರ ಪತ್ನಿ ಕೂಡ ಈಗ ನಿರ್ಮಾಪಕರಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ಅಳಿಯ ಸಂಚಿತ್ ಕೂಡ ಒಂದು ಸಿನಿಮಾದ ನಟ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲೊಂದ್ ಕಡೆ ಬೇರೆಯವ್ರಿಗೆ ಅವಕಾಶ ಇಲ್ಲ ಎನ್ನುವಂಥದ್ದು ಒಂದು ಇಂಡೈರೆಕ್ಟ್ ಆಗಿ ಒಂದು ಪ್ರಶ್ನೆಯನ್ನ ಬಂದಿರುವಂತದ್ದು. ಎಲ್ಲೊಂದ್ ಕಡೆ ಸುದೀಪ್ ಅವ್ರು ಗರಂ ಆಗಿ ಈ ಪ್ರಶ್ನೆಯನ್ನ ಯಾಕೆ ದೊಡ್ಡ ಮನೆ ಕೇಳಲ್ಲ, ನೀವು ಶಿವರಾಜ್ ಕುಮಾರ್ಗೆ ಯಾಕೆ ಕೇಳಲ್ಲ, ನನ್ನ ಹತ್ರ ಯಾಕೆ ಕೇಳ್ತಿದ್ರೆ ಅನ್ನುವಂತ ಒಂದು ಪ್ರಶ್ನೆ ಎತ್ತಿದ್ರು. ಇದೆಲ್ಲೋ ಒಂದ್ ಕಡೆ ವಿವಾದ ಸೃಷ್ಟಿಸುತ್ತೆ ಎನ್ನುವಂತ ಕಾರಣದ ಹಿನ್ನೆಲೆ ತಕ್ಷಣವೇ ಸುದೀಪ್ ಅವರು ಅದಕ್ಕೆ ಒಂದು ಸ್ಪಷ್ಟನೆ ಕೊಡೋಕೆ ಶುರು ಮಾಡಿದ್ರು. ಏನಂತ ಹೇಳಿದ್ರೆ, ಕಲೆ ಎಲ್ಲಿರುತ್ತೋ ಕಲಾವಿದರು ಅಲ್ಲಿ ಬೆಳೀತಾರೆ ಎನ್ನುವಂಥದ್ದು. ದೊಡ್ಡ ಮನೆ ನಮಗೆ ಉದಾಹರಣೆ ಆಗಿದೆ, ದೊಡ್ಡ ಮನೆ ನಮಗೆ ಮಾದರಿ ಆಗಿದೆ ಅನ್ನುವಂಥದ್ದು ಒಂದು ರೀತಿ ಸ್ಪಷ್ಟನೆ ಕೊಟ್ಟಿದ್ರು. ಇದೆಲ್ಲ ಒಂದ್ ಕಡೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಇದರ ಬೆನ್ನಲ್ಲೇ ಈಗ ಏನು ಶಿವಣ್ಣ ಅವರನ್ನ ಕರೆಸಿ ಮ್ಯಾಂಗೋ ಪಚ್ಚೆ ಅನ್ನುವಂತ ಸಿನಿಮಾವನ್ನ ತೋರಿಸಿದ್ರು ಸುದೀಪ್ ಅವರು. ಅಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರು ಇದಕ್ಕೆ ಸ್ಪಷ್ಟನೆ ಕೊಟ್ಟರು. ಸುದೀಪ್ ಅವರು ಹೇಳಿಕೆ ನಾನು ನೋಡಿದ್ದೀನಿ. ಸುದೀಪ್ ಅವರು ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ, ಯಾಕೆ ನಾವುಗಳು ಅಷ್ಟೇ ಯಾಕೆ ಬೆಳಿಬೇಕು, ಎಲ್ಲರೂ ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಹೊಸ ಕಲಾವಿದರು ಬರಬೇಕು ಎನ್ನುವಂಥದ್ದು ಒಂದು ರೀತಿ ಹೇಳಿದ್ರು. ಎಲ್ಲ ಒಂದ್ ಕಡೆ ಈ ನೆಪೋಟಿಸಂ ಎನ್ನುವಂಥದ್ದು ಬಾಲಿವುಡ್ ಅಲ್ಲಿ ಕೇಳಿ ಬರ್ತಾ ಇತ್ತು. ಈಗ ಸ್ಯಾಂಡಲ್ವುಡ್ ನಲ್ಲೂ ಕೂಡ ವಿವಾದವನ್ನು ಸೃಷ್ಟಿಸಿ ಎಲ್ಲರ ಗಮನ ಸೆಳೆದಿರುವಂತದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.